ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈಗಾಗಲೇ ಎಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ತಾವುಗಳು ಮಾಡಬೇಕಾಗಿರುವಂಥದ್ದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎನಿಹೌ, ಬನ್ನಿ ವಿದ್ಯಾರ್ಥಿಗಳೇ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋ ಮಾಡುತ್ತಿರುವಂಥದ್ದು ನಮ್ಮ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳು ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್ ಆಗಿರುತ್ತೆ. ಇದು ಇಂಗ್ಲೀಷ್ ಸಬ್ಜೆಕ್ಟು ಸರ್. ಬನ್ನಿ ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡೋಣ. ದ ವರ್ಡ್ ಗ್ಯಾರಿಶ್ ಈಸ್ ಅಸೋಸಿಯೇಟೆಡ್ ವಿತ್ ಡ್ಯಾಶ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಕೇಳಿರುವಂಥ ಪ್ರಶ್ನೆ. ಗ್ಯಾರಿಶ್ ಅಂದರೆ ಬ್ರೈಟ್ ಅಂತ, ಗ್ಯಾರಿಶ್ ಅಂದರೆ ಲೂರಿಡ್ ಅಂತ ನೆನ್ಪಿಟ್ಕೊಳ್ಳಿ. ನಾಳೆ ಅದನ್ನೇ ಕೇಳ್ಬೋದಲ್ವಾ, ವಾಟ್ ಡಸ್ ಗ್ಯಾರಿಶ್ ಮೀನ್ಸ್ ಅಂತ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತೆ, ದಿ ಸನ್ ಅಂತ. ಹೌದಾ? ಎಸ್, ರೈಟ್ ಆನ್ಸರ್ ಈಸ್ ದಿ ಸನ್. ಕ್ವಶನ್ ನಂಬರ್ 2 ನೋಡಿ. ಫ್ರೆಂಚ್ ಗೌರ್ಮೆಂಟ್ ಕಿಂಗ್ ಆಫ್ ಇಟಾಲಿ, ಕಿಂಗ್ ಆಫ್ ಮೊನಾಕೋ. ಫ್ರೆಂಚ್ ಗೌರ್ಮೆಂಟು ಅದನ್ನು ನಾವು ರಿಪಬ್ಲಿಕನ್ ಅಂತ ಕರಿತೀವಿ. ಕಿಂಗ್ ಆಫ್ ಇಟಾಲಿ ಬ್ರದರ್ ಮೊನಾರ್ಕ್ ಅಂತ ಹೇಳ್ತೀವಿ. ಕಿಂಗ್ ಆಫ್ ಮೊನಾಕೋ ಕಿಂಗ್ಲೆಟ್ ಅಂತ ಹೇಳ್ತೀವಿ. ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಸ್ಟೇಟ್ಮೆಂಟ್ ಪೇರೆಂಟ್ಸ್ ಮೇ ಗಿವ್ ದೇರ್ ಲವ್ ಬಟ್ ನಾಟ್ ದೇರ್ ಥಾಟ್ಸ್ ಟು ದೇರ್ ಚಿಲ್ಡ್ರನ್. ರೀಸನ್ ಚಿಲ್ಡ್ರನ್ ಹ್ಯಾವ್ ದೇರ್ ಓನ್ ಥಾಟ್ಸ್. ಹೌದಲ್ವಾ? ಎರಡೂ ಕೂಡ ಇಲ್ಲಿ ಸರಿಯಾಗಿದೆ. ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ದ ರೀಸನ್ ಆರ್ ಟ್ರೂ ಅನ್ನುವಂಥದ್ದು 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ಲಿಯರ್? ವೆರಿ ಗುಡ್. ಕ್ವಶನ್ ನಂಬರ್ 4 ಒನ್ ಆಫ್ ದಿ ಡಾನ್ ಗಾನ್ಜಲೋಸ್ ಎಸ್ಟೇಟ್ಸ್ ವಾಸ್ ಲೊಕೇಟೆಡ್ ನಿಯರ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಅರಾವಾಕ ಅಂತ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 5 ಇನ್ ದ ಸ್ಟೋರಿ ದಿ ಗಾರ್ಡನರ್ ಫೌಂಡ್ ಇಟ್ ಹಾರ್ಡ್ ಟು ಡಿಸೈಡ್ ವೆದರ್ ದಿ ಓಲ್ಡ್ ಮ್ಯಾನ್ಸ್ ಅರೈವಲ್ ವಾಸ್ ದಿ ಬೆಟರ್ ಆರ್ ಫಾರ್ ದಿ ವರ್ಸ್ ಅಂತ. ಯಾರಿಗೆ ತೊಂದರೆ ಆಗ್ತಾ ಇರುತ್ತೆ, ಯಾರಿಗೆ ಡಿಸಿಷನ್ ಆಗ್ತಾ ಇರಲ್ಲ ತಮ್ಮ ತಲೆಯಲ್ಲಿ ಅಂತ ಹೇಳಿದರೆ, ಅದು ದಿ ಗಾರ್ಡನರ್ ಪಾಠದಲ್ಲಿ ಓನರ್ಸ್ ವೈಫಿಗೆ ಅದು ತೊಂದರೆ ಆಗ್ತಾ ಇರುತ್ತೆ. ಶಿ ಫೈಂಡ್ ಇಟ್ ಹಾರ್ಡ್ ಟು ಡಿಸೈಡ್. ಅವಳಿಗೆ ತೊಂದರೆ ಆಗ್ತಾ ಇರುತ್ತೆ, ಏನಪ್ಪ ಇದು ಅಜ್ಜ ಬಂದಿದ್ದು ಒಳ್ಳೆಯದಕ್ಕೋ ಅಥವಾ ಕೆಟ್ಟದಾಯಿತೋ ನಮಗೆ ಅನ್ನೋದು ಅವಳ ಕೈಯಿಂದ ನಿರ್ಧಾರ ತಗೊಳ್ಳಿಕ್ಕೆ ಆಗ್ತಾ ಇರಲ್ಲ. ಕ್ಲಿಯರ್? ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಜಾರ್ಜ್ ಲೂಯಿಸ್ ಬಾಕ್ಸ್ ವಾಸ್ ಮೋಸ್ಟ್ಲಿ ಎಜುಕೇಟೆಡ್ ಬೈ ಫಾದರ್ಸ್ ಲೈಬ್ರರಿ ಅಂತ ಇದೆಯಾ? ಆಪ್ಷನ್ ಎ ಇದೆ ನೋಡಿ, 100% ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಹಾಗಿದ್ರೆ ಸರ್ ಆಪ್ಷನ್ ಬಿ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ, ಅದು ಎದಕ್ಕೆ ಆನ್ಸರು ಅಂದರೆ ಬರ್ಂಟ್ ಅಂತ ಬಂದರೆ ಬೆಂಕಿ ಹಚ್ಚಿದ್ದು, ಉರಿದು ಹೋಗಿದ್ದು, ಸುಟ್ಟಿ ಹೋಗಿದ್ದು ಅಂತ ಬಂದರೆ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಸರಿಯಾದ ಉತ್ತರ. ಇವೆರಡೂ ಕೂಡ ನಮ್ಮ ಪುಸ್ತಕದಲ್ಲಿ ಇಲ್ಲ. ಆಪ್ಷನ್ ಸಿ ಆ್ಯಂಡ್ ಡಿ. ಕ್ವಶನ್ ನಂಬರ್ 7 ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸ್ ಡ್ಯಾಶ್ ಆಸ್ ಮೋರ್ ಡೇಂಜರಸ್ ದ್ಯಾನ್ ಎನಿಥಿಂಗ್ ಎಲ್ಸ್ ಇನ್ ಜಪಾನ್. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ ಡೇಂಜರಸ್ ಅದೇನು ಅಂತ ಹೇಳಿದರೆ ಇನ್ ಜಪಾನ್ ಅಂತ ಕ್ಲಿಯರ್ ಆಗಿ ಕೇಳಿದ್ದಾರೆ. ಜಪಾನಲ್ಲಿ ಈಟಿಂಗ್ ಸೂಪ್ ಅನ್ನುವಂಥದ್ದೇ ಡೇಂಜರಸ್ ಆಗಿ ಇರುತ್ತದೆ. ಆಯಿತಾ? ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಕ್ವಶನ್ ನಂಬರ್ 8 ನೋಡೋಣ. ಚೂಸ್ ದಿ ಕರೆಕ್ಟ್ ಸೀರೀಸ್ ಅಂತ ಇದೆ. ಹೌದಲ್ವಾ? ಇಲ್ಲಿ ಕರೆಕ್ಟಾಗಿ ನಾವೆಲ್ಲ ಗೆಸ್ ಮಾಡಿದಾಗ ಆಪ್ಷನ್ ಎ ಇದೆ ಅಲ್ವಾ, ಅದು ಸರಿಯಾಗಿ ಆಗುತ್ತೆ. ಯಾಕೆ ನೋಡೋಣ ಬನ್ನಿ. ಪಾಪ್ ಕ್ಯಾಂಪೇನ್ ಲೀಡರ್ ವಿಸಿಟ್ ರೂಫಿನ ಮನೆಗೆ ಮೊದಲು ಪಾಪ್ ಕ್ಯಾಂಪೇನರ್ ಅಂತ ಹೇಳಿದರೆ ಮಡುಕ ಆ ಕಡೆನವರು ಅಂತ ಹೇಳಿದರೆ POP ಕಡೆನವರು ಬರ್ತಾರೆ. ಪ್ಲೇಸ್ 5 pounds ಆನ್ ದ ಫ್ಲೋರ್ ಬಂದುಬಿಟ್ಟು, ಆಯಿತಾ, ಪ್ಲೇಸ್ ನೋಡಿ 5 pounds ಆನ್ ದಿ ಫ್ಲೋರ್, 5 ಪೌಂಡನ್ನು ಇಡ್ತಾರೆ ಅವನ ರೂಮಲ್ಲಿ. ಇಟ್ಬಿಟ್ಟು ಡಿಮ್ಯಾಂಡ್ಸ್ ವೋಟ್ ಫಾರ್ ಮಡುಕ, ನಮ್ಮ ಯಜಮಾನಿನಿಗೆ ವೋಟ್ ಹಾಕು ಅಂತ ಹೇಳ್ತಾರೆ. ಕರೆಕ್ಟ್. ಮೇಕ್ಸ್ ರೂಫ್ ಸ್ವೇರ ನಾಯಿ. ರೂಫ್ ರೆಡಿ ಆದಮೇಲೆ ಅಲ್ಲಿ ದೇವತೆಯ ಮೇಲೆ ಆಣೆಯನ್ನು ಹಾಕಿಸ್ಕೊಂಡು ಹೋಗ್ತಾರೆ. ಅದನ್ನು ನಾವು ಸ್ವೇರ್ ಅಂತ ಕರಿತೀವಿ. ಕ್ವಶನ್ ನಂಬರ್ 9 ಕಣ್ರಿ. ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ವಿತ್ ರೆಫರೆನ್ಸ್ ಟು ದಿ ಆರ್ಟಿಕಲ್ ವೇರ್ ದೆರ್ ಇಸ್ ಎ ವೀಲ್ ಅಂತ ಇದೆ. ವೇರ್ ದೆರ್ ಇಸ್ ಎ ವೀಲ್ ಅಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ವಿಚ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್, ಯಾವುದು ಸರಿ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಏನು ಮಾಡ್ತಾಯಿದ್ದೀವಿ ಅಂದರೆ ಕರೆಕ್ಟ್ ಯಾವುದು ಅದನ್ನು ಹಾಕಿ ಬರ್ತಾಯಿದ್ದೀವಿ. ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಸರಿಯಾದದ್ದು ಯಾವುದು ಅಂತ ನೋಡೋಣ. ಆಲ್ ಮೆನ್ ಆರ್ ನಾಟ್ ಹಾಸ್ಟೆಲ್ ಟುವರ್ಡ್ಸ್ ವುಮೆನ್ ಸೈಕ್ಲಿಂಗ್ ಇನ್ ಪುಡುಕಟ್ಟೆ. ಸೈಕ್ಲಿಂಗ್ ಆ್ಯಂಡ್ ಲಿಟ್ರಸಿ ಮೂಮೆಂಟ್ಸ್ ಫಾರ್ ಮ್ಯೂಚುವಲ್ ಎನ್ಕರೇಜಿಂಗ್. ಶೀಲಾ ರಾಣಿ ಚುಕುಂದ್ ಪುಷ್ಡ್ ಬ್ಯಾಂಕ್ಸ್ ಟು ಗಿವ್ ಲೋನ್ಸ್ ಫಾರ್ ವಿಮೆನ್ ಟು ಬೈ ಸೈಕಲ್ಸ್. ಅರಿವೋಲಿ ಇಯಕ್ಕಂ ನೋಡಿ, ಅರಿವೋಲಿ ಇಯಕ್ಕಂ ಸ್ಯಾಂಕ್ಷನ್ 50 ಮೊಪ್ಯಾಡ್ಸ್ ಟು ವುಮೆನ್ ಆ್ಯಕ್ಟಿವಿಸ್ಟ್ ಅಂತ ಇದೆ. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ತಪ್ಪು. ಅದೇ ಆನ್ಸರ್ ಇಲ್ಲಿ. ಯಾಕೆ ಗೊತ್ತಾ? ಅರಿವೋಲಿ ಏಕಮಲ್ಲ ಸ್ಯಾಂಕ್ಷನ್ ಮಾಡಿದ್ದು ಯುನಿಸೆಫ್, ನೆನ್ಪಿಟ್ಕೊಳ್ಳಿ. ಆಯಿತಾ? ಈಗ ಕ್ವಶನ್ ನಂಬರ್ 10ಗೆ ಹೋಗೋಣ. ವಿಚ್ ಈಸ್ ದ ಆಡ್ ಪೇರ್ ಅಮಾಂಗ್ ದಿ ಫಾಲೋಯಿಂಗ್ ಅಂತ ಇದೆ.
ಇಲ್ಲಿ ನಾವು ಕರೆಕ್ಟಾಗಿ ಹುಡುಕಿದರೆ ಆಡ್ ಪೇರ್ ಅಂತ ಇದೆ ಆಯಿತಾ. ಸುವರ್ಥಮ್ಮ ಕಮ್ಮ ಲ್ಯಾಂಡ್ ಲಾರ್ಡ್ ಇದೆ ಅಲ್ವಾ, ಹಾಗೂ ಪಂಚಮ ಅನ್ಟಚಬಲ್ಸ್ ಇದೆ, ಜೀಸಸ್ಸು ಸಮೇರಿಯನ್ ಅಂತ ಇದೆ, ವಿಲೇಜ್ ಆ್ಯಂಡ್ ವಾಡ ಅಂತ ಇದೆ. ಹಾಗಿದ್ರೆ ಇಲ್ಲಿ ಸರಿಯಾದದ್ದು ಆಯಿತಾ, ಎಲ್ಲವೂ ಸರಿಯಾಗಿದೆ. ಪಂಚಮ ಅನ್ಟಚಬಲ್ಸ್ ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದು ಆಡಾಗಿರುವಂಥದ್ದು ಅದೇ ಇಲ್ಲಿ ಉತ್ತರ ಆಗಿರುತ್ತೆ. ಯಾಕಂದರೆ ಜೀಸಸ್ ಆ್ಯಂಡ್ ಸಮೇರಿಯನ್ ವುಮೆನು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಸೆಕೆಂಡ್ ಸ್ಟ್ಯಾನ್ಸದಲ್ಲಿದೆ, ವಿಲೇಜ್ ಆ್ಯಂಡ್ ವಾಡ ಫಸ್ಟ್ ಸ್ಟ್ಯಾನ್ಸದಲ್ಲಿದೆ, ಫಿಫ್ತ್ ಸ್ಟ್ಯಾನ್ಸದಲ್ಲಿ ಸುವರ್ಥಮ್ಮ ಆ್ಯಂಡ್ ಕಮ್ಮ ಲ್ಯಾಂಡ್ ಲಾರ್ಡ್ಸ್ ಇದೆ. ಕ್ಲಿಯರ್ ಮೈ ಡಿಯರ್. ಈಗ ಆಪ್ಷನ್ 11 ನೋಡೋಣ. ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್. ಗ್ರಾಮರಲ್ಲಿ ಪರ್ಫೆಕ್ಟ್ ಆಗಿರಿ. 100% ನೀವು 80 ಯಾರ ಕೈಯಿಂದಲೂ ನಿಮ್ಮನ್ನು ಮಿಸ್ ಹೊಡಿಲಿಕ್ಕೆ ಆಗಲ್ಲ. ಆ ರೀತಿಯಾಗಿ ಮಾರ್ಕ್ಸ್ ಬಂದೇ ಬರುತ್ತೆ. ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ವಿಡಿಯೋ ನೋಡಿದರೆ ಖುಷಿಯಾಗಿ ಎಕ್ಸಾಮ್ ಹಾಲಲ್ಲಿ ಕುಂತು ಎಕ್ಸಾಮನ್ನು ಬರಿಬೋದು. ರಿವಿಷನ್ ಮಾಡ್ದಂಗೂ ಆಗುತ್ತೆ, ಬೇಜಾರು ಆಗಲ್ಲ, ಏನೂ ಆಗಲ್ಲ ಕಣ್ರಿ. ಏನು ಟೆನ್ಷನ್ ತಗೋಬೇಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಈ ಒಂದು ಕ್ವಶನ್ ಪೇಪರಿನ ಲಿಂಕ್ ಕೂಡ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಎಲ್ಲ ಏನು ಪ್ರಿಪೇರ್ಡ್ ಎಕ್ಸಾಮ್ 1, 2 ಏನು ನಡೆದಿದ್ದಾವೋ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ PDF ಕಾಪಿಯನ್ನು ಕೊಟ್ಟಿರ್ತೇನೆ, ಹೋಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಬನ್ನಿ ವಿದ್ಯಾರ್ಥಿಗಳೇ, ರಾಧಿಕಾ ಲೆಫ್ಟ್ ಫಾರ್ ಜರ್ಮನಿ ಲಾಸ್ಟ್ ಮಂತ್ ಆಯಿತಾ. ಶಿ ಡ್ಯಾಶ್ ಅಂತ ಇದೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಗಿವ್ ಅಂತ ಇದೆ. ಗಿವ್ ಅಂತ ಇದ್ದರೆ ನಮ್ಮ ಸರಿಯಾದ ಉತ್ತರ ಶಿ ಇದ್ದರೆ ನಾವು ಸಿಂಗ್ಯುಲರು, ಹಾಗಾಗಿ ವಾಸ್ ಗಿವನ್ ಅಂತ ಬರಿಬೇಕು. ಏನು ಸರಿಯಾದ ಉತ್ತರ? ವಾಸ್ ಗಿವನ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರೈನಿಂಗ್ ಅ ಗ್ರೂಪ್ ಆಫ್ ಯಂಗ್ಸ್ಟರ್ಸ್ ದೇರ್ ಬೈ ಹರ್ ಕಂಪನಿ. ಮೆನಿ ಆಫ್ ದ ಫ್ರೆಂಡ್ಸ್ ನೋಡಿ, ಮೆನಿ ಆಫ್ ಅವರ್ ಫ್ರೆಂಡ್ಸ್ ಡ್ಯಾಶ್ ಟು ಜರ್ಮನಿ ಅಂತ ಇದೆ. ಮೆನಿ ಆಫ್ ಅವರ್ ಫ್ರೆಂಡ್ಸ್ ಹ್ಯಾಡ್ ಬೀನ್ ಸೆಂಟ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಹ್ಯಾಡ್ ಬೀನ್ ಸೆಂಟ್ ಅಂತ ಆಯಿತಾ. ಅರ್ಲಿಯರ್ ಬೈ ದ ಕಂಪನಿ ಹರ್ ಟ್ರೈನಿಂಗ್ ಡ್ಯಾಶ್ ರಿಸೀವ್. ಇದಕ್ಕೆ ಸರಿಯಾದ ಉತ್ತರ ವಾಸ್ ರಿಸೀವ್ಡ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಆಯಿತಾ, ಹಾರ್ಟ್ಲಿ ಅಂತ. ಕ್ವಶನ್ ನಂಬರ್ 12 ನೋಡಿ, ಎಷ್ಟು ಈಸಿಯಾಗಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದಿ ಬ್ರಾಕೆಟ್ಸ್ ಅಂತ. ಇಟ್ ವಾಸ್ ದ ಟೈಮ್ ಆಫ್ ಎಲೆಕ್ಷನ್. ದಿ ಕ್ಯಾಂಪೇನ್ ಇನ್ ಉಮೋಫಿಯಾ ವಾಸ್ ಡ್ಯಾಶ್ ಅಂತ ಇದೆ. ಎಲೆಕ್ಷನ್ ಟೈಮಲ್ಲಿ ಎಲ್ಲರೂ ಕೂಡ ಮೇಲೆ ಅಷ್ಟು ಕೆಲಸವನ್ನು ಮಾಡ್ತಾಯಿರ್ತಾರೆ. ಅದನ್ನು ನಾವು ಇನ್ ಫುಲ್ ಸ್ವಿಂಗ್ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಏನು? ಇನ್ ಫುಲ್ ಸ್ವಿಂಗ್ ಅಂತ. ಆಲ್ ನ್ಯೂ ದ ಹಾನರಬಲ್ ನೋಡಿ, ಆನರಬಲ್ ಆ ಅನ್ಬೇಕು, ಹಾ ಅನ್ಬಾರ್ದು. ಆನರಬಲ್ ಆನೆ ಆನರಬಲ್ ಮಿನಿಸ್ಟರ್ ವುಡ್ ಹ್ಯಾವ್ ಅ ಡ್ಯಾಶ್ ಅಂತ ಇದೆ. ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಅಂತ ಇದಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 13 ನೋಡೋಣ. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದಿ ಪ್ರೊನೌನ್ಸ್ ಅಂತ ಇದೆ ನೋಡಿ. ದಿ ಮಾಸೈ ಟ್ರೈಬಲ್ ಪೀಪಲ್ ಲಿವ್ ಆನ್ ದಿ ವೈಡ್ ಪ್ಲೇನ್ಸ್ ಆಫ್ ಸದರ್ನ್ ಟಾಂಜಾನಿಯಾ ಆಯಿತಾ. ಇದು ಬಹಳ ಈಸಿಯಾಗಿರುವಂಥದ್ದು. ಇಲ್ಲಿ ದೇ ಅಂದರೆ ಯಾರು ಅಂತ ಕೇಳಿದ್ದಾರೆ. ದೇ ಅಂತ ಹೇಳಿದರೆ ಇಲ್ಲಿ ದಿ ಏನಿದು ಮಾಸೈ ಟ್ರೈಬಲ್ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಟ್ರೈಬ್ ಯಾವುದು? ಆಪ್ಷನ್ 4 ಅದಕ್ಕೆ ಉತ್ತರ ಆಗಿರುತ್ತೆ. ದೇ ಅಂದರೆ ಯಾರು ಅಂತ ಕೇಳಿದ್ದಾರೆ. ದೇ ಕ್ಯಾನ್ ಬಿ ರೆಕಗ್ನೈಸ್ಡ್ ಬೈ ದಿ ಸ್ಪೆಷಲ್ ರೆಡ್ ಕ್ಲಾತ್ ದೇ ವೇರ್ ವಿಚ್ ಈಸ್ ಕಾಲ್ಡ್ ಅ ಶುಕ ಅಂತ. ಅಂದರೆ ನೋಡಿ, ವಿಚ್ ಅಂದ್ರೇನು? ರೆಡ್ ಕ್ಲಾತ್ ಅಂತ ಇದೆ. ಎಲ್ಲಾದರೂ ಆಪ್ಷನ್ನು ನೋಡಿ ಇದೆ ನೋಡಿ, ದ ಸ್ಪೆಷಲ್ ರೆಡ್ ಕ್ಲಾತ್ ಅಂತ ಇದಲ್ವಾ, ವಿಚ್ ಅಂದರೆ ಅದಾಗತ್ತೆ ಆನ್ಸರು. ಇದನ್ನು 5 ತೆಗೆದ್ರೆ ನೀವು ಗೆದ್ರಿ ಅಂತ ಅರ್ಥ. ಬಹಳ ಜನ ಈ ವಿಡಿಯೋ ಅರ್ಧ ಸ್ಕಿಪ್ ಮಾಡಿ ನೋಡಿಬಿಡ್ತಾರೆ. ನೋ ಪ್ರಾಬ್ಲಮ್ ಮೈ ಡಿಯರ್ ಚಿಲ್ಡ್ರನ್. ಒಂದು 20-25 ನಿಮಿಷ ಇವತ್ತು ನೀವು ಕೊಡಲಿಲ್ಲ ಅಂದರೆ ಯೋಚನೆ ಮಾಡ್ಕೊಳ್ಳಿ. ದ ಮೆನ್ ಹೂ ವಾಂಟ್ ಟು ನೋಡಿ, ದೇ ಸೆಟ್ ದಿ ನೈಬರ್ ಟ್ರೈಬ್ಸ್ ಆ್ಯಂಡ್ ಸ್ಟೀಲ್ ದೇರ್ ಕ್ಯಾಟಲ್. ಸ್ಟೀಲ್ ದೇರ್ ಕ್ಯಾಟಲ್. ದೇರ್ ಅಂದ್ರೇನು? ದೇರ್ ಅಂದ್ರೇ ಹೌದಲ್ವಾ? ದೇರ್ ಕ್ಯಾಟಲ್. ಅವರ ಅಂದರೆ ನೈಬರ್ಸ್ ಅಂತ ನೋಡಿ, ನೈಬರಿಂಗ್ ಟ್ರೈಬ್ಸ್ ಅಂತ. ಇಲ್ಲಿ ಸರಿಯಾದದ್ದು ನೈಬರಿಂಗ್ ಟ್ರೈಬ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ದ ಮೆನ್ ಹೂ ಅಂದ್ರೇ ಮೆನ್ ಅಂತ. ಹಾಗಿದ್ರೆ ಹೂ ಜಾಗಕ್ಕೆ ಮೆನ್ ಅಂತ 6 ಮಾರ್ಕ್ ಹಾಕಿ ಬರೆದ್ರೆ ಮುಗೀತಾ ಆನ್ಸರು. ಲಾಸ್ಟ್ ಒನ್ ವೇರ್ ಅಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಬನ್ನಿ ನೋಡೋಣ. ಇನ್ ದ ಪ್ಲೇಸ್ ಆಫ್ ವೇರ್ ದ ಸಮ್ಟೈಮ್ಸ್ ಬಿಲ್ಡ್ ದ ಕಿಂಗ್ ಆಫ್ ಕ್ಯಾಂಪ್ ಕೈಂಡ್ ಆಫ್ ಕ್ಯಾಂಪ್ ಕಾಲ್ಡ್ ಎ ಮನ್ಯಟ್ಟ ವೇರ್ ಎ ಫ್ಯೂ ಫ್ಯಾಮಿಲೀಸ್ ಲಿವ್ ಫಾರ್ ವೀಕ್ಸ್ ಆರ್ ಮಂತ್ಸ್ ಅಂತ ಇದೆ. ಮನ್ಯಟ್ಟ ಅಂತ ಬರೆದ್ರೆ ಮುಗೀತು. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಬಿಗೆ ಹೋಗೋಣ. ಈಗ ಪಾರ್ಟ್ ಬಿನಲ್ಲಿ ನಾವು ಈಗ 2 ಮಾರ್ಕ್ಸ್ ಕ್ವಶನ್ಸ್ ಯಾವುದೆಲ್ಲ ಬಂದಿದೆ ಅಂತ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಕಣ್ರಿ. ಗಿವ್ ಎನಿ 2 ಇಮೇಜಸ್ ದಟ್ ಡಿಸ್ಕ್ರೈಬ್ ದ ಬ್ಯೂಟಿ ಆಫ್ ಜೂಲಿಯೆಟ್. ಜೂಲಿಯೆಟ್ಟು ನೋಡಿ ಆಯಿತಾ,
ಏನಂತೀರ ಡಿಸ್ಕ್ರೈಬ್ಸ್ ದಿ ಬ್ಯೂಟಿ ಆಫ್ ಜೂಲಿಯಟ್ ಅಂದರೆ ರೋಮಿಯೋ ಬಳಸಿದಂತಹ ಜೂಲಿಯಟ್ಗೆ ಇಮೇಜಸ್ ಆಗಿರ್ಬೋದು, ಅವಳನ್ನು ಹೊಗಳಲಿಕ್ಕೆ ಅವನು ಬಳಸಿದಂಥ ಫಿಗರ್ ಆಫ್ ಸ್ಪೀಚ್ ಆಗಿರ್ಬೋದು, ಅದನ್ನು ಬರೀರಿ ಅಂತ ಕೇಳಿದ್ದಾರೆ. ಮೊದಲನೆಯದು ಆ್ಯಸ್ ಎ ರಿಚ್ ಜಿವಲ್ ಅಂತ ಬಿ ಅಂತ ಹಾಕಿ, ಆ್ಯಸ್ ಎ ಸ್ನೋವಿ ಡವ್ ಅಂತ ಹಾಕಿ. ಈ ಎರಡು ಆನ್ಸರ್ಗಳು ಸರಿಯಾದದ್ದು. ನೆಕ್ಸ್ಟು ಹೂ ಆರ್ ದಿ ಆ್ಯರೋಸ್ ಅಂತ ಕೇಳಿದ್ದಾರೆ. ಇದು ಮಕ್ಕಳು ಅಂತ ಬರೀಬೇಕು, ಲಿವಿಂಗ್ ಚಿಲ್ಡ್ರನ್ ಅಂತ ಬರೀರಿ. ನೆಕ್ಸ್ಟ್ ಹೂ ಸೆಂಡ್ ದೆಮ್ ಫಾರ್ವರ್ಡ್ ಅಂತ ಇದೆ, ಗಾಡ್ ದಿ ಆರ್ಚರ್ ಅಂತ ಬರೀರಿ, ಸೆಂಡ್ ದೆಮ್ ಫಾರ್ವರ್ಡ್ ಅಂತ. ಕ್ಲಿಯರ್, ಇಷ್ಟೇ ಆನ್ಸರು. ಕ್ವಶನ್ ನಂಬರ್ 16, ನೇಮ್ ದ 2 ಪಾಪ್ಯುಲರ್ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಅಲ್ವಾ, A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, ಇನ್ನೊಂದು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ. ಕ್ವಶನ್ ನಂಬರ್ 17 ನೋಡಿ, ವಿಚ್ ವಿಲೇಜ್ ವಾಸ್ ಬರ್ನ್ ಟು ಆ್ಯಶಸ್ ಅಂತ ಇದೆ. ಅದಕ್ಕೆ ಆನ್ಸರು ಮಲಾಪಲೆ ವಿಲೇಜ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ರಿಪೀಟ್. ನೋಡಿ ವಿದ್ಯಾರ್ಥಿಗಳೇ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಯಾಕಂದರೆ ಭಾಳ ಜನಕ್ಕೆ ಇದು ಡೌಟ್ ಇದೆ, ಎಲ್ಲಿದೆ ಆನ್ಸರ್ ಇದು ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಕು ತಕ್ಕಂಡ್ರೆ ನಾನು ನಿಮಗೆ ಅದಕ್ಕೆ ಹೇಳೋದು ಏನು, ಫಸ್ಟ್ ಯು ರೆಫರ್ ಟೆಕ್ಸ್ಟ್ ಬುಕ್ ಅಂತ. ನಿಮ್ಮ ಏನಂತೀರ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 132 132 ತಗೊಂಡ್ರೆ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನೋಡಿ ಏನಂತ ಇದೆ ಗೊತ್ತಾ, ಥ್ಯಾಚ್ಡ್ ರೂಫ್ಸ್ ಅ ಫ್ಲೇಮ್ ಅಂತ ಇದೆ. ಅದನ್ನೇ ಫ್ಲೇಮ್ ಅಂದರೆ ಬರ್ನ್ಟ್ ಅಂತ, ಟು ಆ್ಯಶಸ್ ಅಂತ. ವಿಚ್ ವಿಲೇಜ್ ಅಂದರೆ ಮಲಾಪಲೆ, MALAPALLE, ಇಷ್ಟೇ ಆನ್ಸರು ಆಯಿತಾ. ಹಾಗಿದ್ರೆ ಎದಕ್ಕೆ ಅಂತ ಕೇಳಿದರೆ ವೈ ದ ವಿಲೇಜ್ ವಾಸ್ ಬರ್ನ್ಟ್ ಅಂತ. ವೈ ಅಂತ ಹೇಳಿದರೆ ಬಿಕಾಸ್ ದೆ ನೀಡ್ ಎ ಪಾಟ್ ಆಫ್ ವಾಟರ್, ಒಂದು ನೀರಿಗಾಗಿ ಅಂತ. ಬಿಕಾಸ್ ದೆ ಡಿಮ್ಯಾಂಡೆಡ್ ಟು ಗೆಟ್ ಎ ವಾಟರ್ ಅಂತ, ಅಷ್ಟೇ. ಓಕೆ, ಇಷ್ಟೇ ಸರ್, ಮತ್ತೇನೂ ಇಲ್ಲ. ಬಿಕಾಸ್ ಆಫ್ ವಾಟರ್ ಅಂತ ದೇ ಬರ್ನ್ ದಿ ವಿಲೇಜ್ ಅಂತ. ನೆಕ್ಸ್ಟು ಕ್ವಶನ್ ನಂಬರ್ 18 ಥರ್ಡ್ ಮೇನನ್ನು ನೋಡೋಣ. ಇದು 3 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ನಾನು ನಿಮಗೆ ಅವತ್ತಿನಿಂದನೂ ಹೇಳ್ತಾ ಇದ್ದೀನಿ, ಏನು ವಂದನ ಶಿವ ನಿಮಗೆ ಪ್ಲಸ್ ಪಾಯಿಂಟು ಭಾಳ ಈಸಿಯಾಗಿದೆ, ಕಲ್ಕೊಂಬಿಡಿ ಸರ್. ವೈ ಡಿಡ್ ವಂದನ ಶಿವ ಸ್ಟಾರ್ಟ್ ನವಧನ್ಯ ಫಾರ್ಮ್ ಅಂತ ಇದೆ. ಏನೂ ಇಲ್ಲ ಆಯಿತಾ. ನಿಮ್ಮ ಟೆಕ್ಸ್ಟ್ ಬುಕ್ ತಗೊಂಡ್ರೆ ಯಾರ ಹತ್ರ ಗೈಡ್ ಇಲ್ವೋ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ತೀನಿ ಕಣ್ರಿ, ಅಷ್ಟೇ. ಯಾಕೆಂದರೆ ಕೆಲವೊಂದು ಆನ್ಸರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 24 ಓಪನ್ ಮಾಡ್ಕೊಂಡ್ರೆ 3 ಪ್ಯಾರಾಗ್ರಾಫ್ ಇದೆ ಅಲ್ವಾ, ಆ 3 ಪ್ಯಾರಾಗ್ರಾಫ್ ಅದಕ್ಕೆ ಆನ್ಸರ್. ಬಿಯಾಂಡ್ ಮೋನೋಕಲ್ಚರ್ ಅಂತ ಹಾಕಿ ನಿಮಗೆ 3 ಪ್ಯಾರಾಗ್ರಾಫ್ ಕೆಳಗಡೆ ಕೊಟ್ಟಿದ್ದಾರೆ, ಅದೇ ಆನ್ಸರ್ ಅದಕ್ಕೆ ಆಗಿರುತ್ತೆ, ನವಧನ್ಯ ಫಾರ್ಮಿಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 19 ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡಾನ್ ಗಾನ್ಜಲೋ ಮೇಕ್ ಹಿಸ್ ಕಸಿನ್ ರನ್ ಅವೇ ಫ್ರಮ್ ವೆಲೆನ್ಸಿಯಾ ಅಂತ ಇದೆ. ಕ್ವಶನ್ ನಂಬರ್ 19 ನೋಡಿ ಸರ್, ಭಾಳ ಈಸಿ ಆದದ್ದು ಕೇಳಿದ್ದಾರೆ. ಏನು ಕ್ವಶನ್ ಹೆಂಗಿದೆ ಗೊತ್ತಾ, ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡಾನ್ ಗಾನ್ಜಲೋ ಡಿಡ್ ಮೇಕ್ ಹಿಸ್ ಕಸಿನ್ ರನ್ ಅವೇ. ಇದು ಬಹಳ ಈಸಿಯಾಗಿ ಚಿಕ್ಕದಾಗಿರುವ ಆನ್ಸರು ಇದು. ಬಹಳ ಜನ ಇದಕ್ಕೆ ಫಾಲ್ಸ್ ಸ್ಟೋರಿ ಬರೀತಾ ಇದ್ದಾರೆ. ಫಾಲ್ಸ್ ಸ್ಟೋರಿ ಅಲ್ಲ ಕಣ್ರಿ, ಇದಕ್ಕೆ ಟ್ರೂ ಸ್ಟೋರಿಯನ್ನು ಬರೀಬೇಕು. ಟ್ರೂ ಸ್ಟೋರಿ ಏನು ಹೇಳಿ ನೋಡೋಣ. ಟ್ರೂ ಸ್ಟೋರಿ ಎಲ್ಲಿದೆ ಅಂದರೆ ಪೇಜ್ ನಂಬರ್ 44ಅಲ್ಲಿ 43 ಲಾಸ್ಟ್ ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಆಗಿಬಿಟ್ಟು ಪೇಜ್ ನಂಬರ್ 44 ಒಂದು 6 ಲೈನು ಅಲ್ಲಿ ಬರುತ್ತೆ. ಏನಾಗುತ್ತೆ ಅಂದರೆ, ಬಿಕಾಸ್ ಆಫ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್ ಡಾನ್ ಗಾನ್ಜಲೋ ಅಂದರೆ ಗ್ಯಾಲೆಂಟ್ ಲವರ್ ಈ ರ್ಯಾನ್ ಅವೇ ಫ್ರಮ್, ಇಲ್ಲೇನಂತ ಕೇಳಿದ್ದಾರೆ ಈಗ, ಡಾನ್ ಗಾನ್ಜಲೋನೇ ಅಲ್ವಾ, ಬನ್ನಿ. ಬಿಕಾಸ್ ಆಫ್ ಫಿಯರ್ಫುಲ್ ಕಾನ್ಸಿಕ್ವೆನ್ಸಸ್ ಗಾನ್ಜಲೋ ರ್ಯಾನ್ ಅವೇ, ಇಲ್ಲಿ ಅದನ್ನೇ ಕೇಳಿದ್ದಾರೆ. ಓಕೆಟಾ, ಮೇಡ್ ಹಿಸ್ ಕಸಿನ್ ಅಂತ. ಹಾಗಿದ್ರೆ ಹಿಸ್ ಕಸಿನ್ ರ್ಯಾನ್ ಅವೇ ಬಿಕಾಸ್ ಹಿ ಕ್ವಾರಲ್ ವಿತ್ ಯಾರ ಜೊತೆ ಹೇಳಿ, ಮರ್ಚೆಂಟ್. ಒನ್ ಡೇ ಏನಾಯಿತು, ಒನ್ ಡೇ ಹಿ ಕ್ವಾರಲ್ಡ್ ವಿತ್ ದ ಮರ್ಚೆಂಟ್. ಇದೆಲ್ಲ ಕ್ವಶನ್ ನಂಬರ್ 19ಗೆ ಆನ್ಸರು ಪೇಜ್ ನಂಬರ್ 44ರಲ್ಲಿದೆ. ನಿಮ್ಮ ಗೈಡಲ್ಲೂ ಕೂಡ ಇದು ಆನ್ಸರ್ ಲಭ್ಯವಾಗುತ್ತೆ. ಇಲ್ಲಿ ಕೆಳಗಡೆ ಅದೇ ಪೇಜ್ ನಂಬರ್ 44ರಲ್ಲಿ ಕೆಳಗಡೆ ಇರುವ ಆನ್ಸರ್ ಅದಕ್ಕೆ ಅಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 20 ವೆನ್ ಯು ಆರ್ ವರ್ಲ್ಡಲ್ಲಿ, ಇದನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ರೀಸೆಂಟಾಗಿ ಒಂದು 10 ದಿನಗಳ ಹಿಂದೆ. ಫುಲ್ ಸಮ್ಮರಿ ರೆಡಿ ಇದೆ, ಅದನ್ನೇ ಎಕ್ಸಾಮಲ್ಲಿ ಬರೀರಿ. ಕ್ವಶನ್ ನಂಬರ್ 21 ಫುಲ್ ಸಮ್ಮರಿ ಟು ದ ಫುಡ್ ಫ್ರಮ್ ಮಿಚೆಲ್ ರೆಡಿ ಇದೆ, ಅದನ್ನೇ ಬರೀರಿ. ಕ್ವಶನ್ ನಂಬರ್ 22 ವಾಟ್ ಎಲಿಮೆಂಟ್ಸ್ ಆಫ್ ನೇಚರ್ ಇನ್ಸ್ಪೈರ್ ದ ಪೋಯೆಟ್ ಟು ಕ್ರಿಯೇಟ್ ಹೆವನ್ ಆನ್ ಅರ್ತ್ ಅಂತ ಇದೆ. ಇದನ್ನು ಸಮ್ಮರಿ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ, ಇದನ್ನೇ ಬರೀರಿ. ಕ್ವಶನ್ ನಂಬರ್ 23 ವೈ ಬೌವಿಂಗ್ ಈಸ್ ಡಿಫಿಕಲ್ಟ್ ಫಾರ್ ಎ ವಿಸಿಟರ್ ಟು ಲರ್ನ್ ಅಕಾರ್ಡಿಂಗ್ ಟು ಜಾರ್ಜ್ ಮೆಕ್ಸ್. ಇದನ್ನು ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಕ್ಲಿಯರ್, ಬಿಕಾಸ್ ದೇ ಹ್ಯಾವ್ ದೇರ್ ಓನ್ ಆಯಿತಾ ರೂಲ್ಸ್. ಹಾಗಾಗಿ ಕ್ವಶನ್ ನಂಬರು ಮೇನ್ ಕ್ವಶನ್ ನಂಬರ್ 4 ನೋಡಿ,
ಎನಿ 3 ಅಂತ ಇದೆ. 6 ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು. ಈವನ್ ಆಫ್ಟರ್ ಸೆವೆರಲ್ ಅಟೆಂಪ್ಟ್ಸ್ ಟು ಕ್ಯಾರಿ ಔಟ್ ದ ಡೆತ್ ಸೆಂಟೆನ್ಸ್ ದ ಪ್ರಿನ್ಸ್ ಆಫ್ ಮೊನಾಕೋ ವಾಸ್ ನಾಟ್ ಸಕ್ಸಸ್ಫುಲ್, ಗಿವ್ ರೀಸನ್ ಅಂತ ಇದೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇದೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ಗಿವ್ ರೀಸನ್ ಅಂತ ಹೇಳಿದರೆ ನೋಡಿ ಬಹಳ ಈಸಿಯಾಗಿರುವಂಥದ್ದು. ಇದಕ್ಕೆ ಆನ್ಸರ್ ಬೇಕಾದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪೇಜ್ ನಂಬರು 8 ಇದೆ ಅಲ್ವಾ, ಅದಕ್ಕೆ ಅದೇ ಆನ್ಸರು ಸೆಕೆಂಡ್ ಪ್ಯಾರಾಗ್ರಾಫಿಂದ ಆಗಿರುತ್ತೆ. ಪೇಜ್ ನಂಬರ್ 8. ಕ್ಲಿಯರ್? ನೆಕ್ಸ್ಟು ಏನೂ ಇಲ್ಲ ಕಣ್ರಿ, ಫ್ರೆಂಚ್ ಗೌರ್ಮೆಂಟ್ ಬಗ್ಗೆ ಬರೀಬೇಕು. ನೋಡಿ ಕ್ಯಾರಿ ಔಟ್ ಡೆತ್ ಸೆಂಟೆನ್ಸ್ ಯಾಕಾಗಲ್ಲ ಅಂತ ಹೇಳಿದರೆ ಹಿ ವಾಸ್ ನಾಟ್ ಡೆತ್ ಸೆಂಟೆನ್ಸ್ ಅಂದರೆ ಫಸ್ಟ್ ಜಡ್ಜ್ಮೆಂಟ್ ಅಂತ. ಡೆತ್ ಸೆಂಟೆನ್ಸ್ ಅಂತ ಹೇಳಿದರೆ ಟು ಕಟ್ ಆಫ್ ಹಿಸ್ ಹೆಡ್ ಅಂತ. ಅವರು ಅಲ್ಲಿಗೆ ಲೆಟರ್ ಬರೀತಾರೆ, ಅವರು ಇಟಲಿಗೆ ಬರೀತಾರೆ, ಎಕ್ಸ್ಪೆಂಡಿಚರ್ ಮೋರ್ ಆಯಿತು ಅದನ್ನೆಲ್ಲ ಬರೀತೀರ ನೀವು. ಸೋಲ್ಜರಿಸ್ಗೂ ಕೇಳ್ತಾರೆ, ಅವರು ಕೂಡ ಮಾಡಲ್ಲ, ಅಂದರೆ ಆರ್ಮಿ ಜನರಲ್ ಅವರು ಮಾಡಲು ರೆಡಿ ಆಗಲ್ಲ. ನಂತರದಲ್ಲಿ ಅದು ಬಡ ರಾಷ್ಟ್ರ ಆಗಿರುತ್ತೆ, ಇದನ್ನೆಲ್ಲ ತಗೊಳ್ಳು ಬರೀಬೇಕಾಗಿರುತ್ತೆ. ಕ್ವಶನ್ ನಂಬರ್ 25. ಸನಿ ಮಾರ್ನಿಂಗ್ ಇಸ್ ಎ ಪ್ಲೇ ದಟ್ ಫೋಕಸಸ್ ಆನ್ ದಿ ಕನ್ಸೀಲಿಂಗ್ ಒನ್ಸ್ ಐಡೆಂಟಿಟಿ ಡಿಸ್ಕಸ್ ಅಂತ ಇದೆ. ಹೌದು ಅಂತ ಹಾಕಿ, ಇದು ಹಾಟ್ ಕ್ವಶನ್ ಆಗಿರುತ್ತೆ. ದಯವಿಟ್ಟು ಭಾಳ ಈಸಿಯಾಗಿರುವಂಥ ಪ್ರಶ್ನೆಗಳನ್ನು ತಗೊಳ್ಳು ಬರೀಬೋದು. ಕ್ವಶನ್ ನಂಬರ್ 26. ದ ವರ್ಲ್ಡ್ಸ್ ಮ್ಯಾನ್ ಆರ್ ಎವರ್ ಲೆಡ್ ಟು ಮೆನಿ ಚೇಂಜಸ್ ಇನ್ ದಿ ಓನರ್ಸ್ ಲೈಫ್ ಅಂತ ಇದೆ. ಕ್ವಶನ್ ನಂಬರ್ 26. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಾನು ಹೇಳಿದ್ನಲ್ವ 100% ಎಕ್ಸಾಮಿಗೆ ಬರುತ್ತೆ ಅಂತ, ಅದೇ ಪ್ರಶ್ನೆ ಇದು. ಪೇಜ್ ನಂಬರ್ 60ರಲ್ಲಿ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ವೆದರ್ ದಿ ಅರೈವಲ್ ಆಫ್ ದಿ ವರ್ಲ್ಡ್ ಮ್ಯಾನ್ ವಾಸ್ ಬ್ಯಾಡ್ ಆರ್ ಕಸ್ ಅಂತ ಇದ್ದರು, ಅದೇ ಆನ್ಸರು. ಆಫ್ಟರ್ ದಿ ಅರೈವಲ್ ಆಫ್ ದಿ ವರ್ಲ್ಡ್ ಮ್ಯಾನ್ ವಾಟ್ ಆರ್ ದಿ ಚೇಂಜಸ್ ಅಂತ ಬಂತಲ್ವ, ಅದೇ ಆನ್ಸರ್ ಕಂಡ್ರೆ 100%. ಪೇಜ್ ನಂಬರ್ 60ರಲ್ಲಿ ಇದಕ್ಕೆ ಆನ್ಸರು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಇದೆ ಟೆಕ್ಸ್ಟ್ ಬುಕ್ಕಲ್ಲಿ. ಕ್ಲಿಯರ್? ಹೌ ಡಸ್ ಜಾರ್ಜ್ ಬೋರ್ಕ್ಸ್ ಡಿಫೈನ್ ಪೊಯಿಟ್ರಿ ಅಂತ ಇದೆ. ಇದು ಕೂಡ ಅಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಏನಂತೀರ ತಗೊಳ್ಳು ಆಯಿತಾ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 83 ಓಪನ್ ಮಾಡ್ಕೊಂಡ್ರೆ ಫಸ್ಟ್ ಪ್ಯಾರಾಗ್ರಾಫ್ ದೊಡ್ಡಕ್ಕೆ ಒಂದು 10 ಲೈನ್ ಇದೆ ಅಲ್ವಾ, ಅದೇ ಆನ್ಸರು ಇದಕ್ಕೆ ಆಗಿರುತ್ತೆ. ಕ್ಲಿಯರ್ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಕೂಡ ಯಾವುದೇ ರೀತಿಯಾದ ಡೌಟ್ಸ್ಗಳನ್ನು ನಾನು ಉಳಿಸ್ತಾ ಇಲ್ಲ. ನೆಕ್ಸ್ಟ್, ಮಾರ್ಕಸ್ ಇಬಿ ಈಸ್ ಎ ಮ್ಯಾನಿಪುಲೇಟರ್. ಇದನ್ನು ಕೂಡ ನಾನು ನಿಮಗೆ ರೀಸೆಂಟಾಗಿ ಒಂದು 15 ದಿನಗಳ ಹಿಂದೆ ಇದನ್ನು ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಡಿಸ್ಕಸ್ ವಿತ್ ರೆಫರೆನ್ಸ್ ಅಂತ ಇದೆ. ಆ್ಯಕ್ಚುಲಿ ಸ್ವಲ್ಪ ನಿಮಗೆ ಇದು ಪ್ರಾಬ್ಲಮ್ ಆಗ್ಬೋದು ಆಯಿತಾ. ಇದನ್ನು ಬಿಟ್ಟು ನೋ ಪ್ರಾಬ್ಲಮ್, ಯಾಕಂದರೆ ಬರೀಬೇಕಾಗಿರೋದು ಕೇವಲ 3. ಬ್ರಿಂಗ್ ಔಟ್ ದಿ ರೋಲ್ ಆಫ್ ಶೀಲಾ ರಾಣಿ ಚುಕಂತ್ ಇನ್ ದ ಎಂಪವರ್ಮೆಂಟ್ ಆಫ್ ರೂರಲ್ ವುಮೆನ್ ಇನ್ ಪುಡುಕೊಟ್ಟೈ ಅಂತ ಇದೆ. ಭಾಳ ಈಸಿಯಾಗಿದೆ ಸರ್ ಇದು. ನೋಡಿ ನಾನು ನಿಮಗೆ ಹೇಳಿದೆ ವೇರ್ ದೇರ್ ಇಸ್ ಎ ವೀಲ್ ಪಾಠದಲ್ಲಿ ತಗೊಳ್ಳು. ಇದಕ್ಕೆ ಆನ್ಸರ್ ಬೇಕು ಅಂದರೆ ಪೇಜ್ ನಂಬರ್ 121 121 ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಅದೇ ಇದಕ್ಕೆ ಆನ್ಸರ್ ಆಗಿರುತ್ತೆ. ಏನೂ ಇಲ್ಲ ಕಣ್ರಿ. ಶಿ ಫೋರ್ಸ್ ದ ಬ್ಯಾಂಕ್ಸ್ ಟು ಸ್ಯಾಂಕ್ಷನ್ ದ ಲೋನ್ಸ್ ಟು ದಿ ರೂರಲ್ ವುಮೆನ್ ಅಂತ ಹಾಕಿ ಸ್ವಲ್ಪ ಬರೆಯುವಂಥದ್ದು ಅಷ್ಟೇ ಮಸಾಲ. ಇದು ಪಾಡಿಸಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ, ಇದನ್ನೆಲ್ಲ ತಗೊಳ್ಳು ಬರೀತೀರಾ. ಇದನ್ನು ಸ್ವಲ್ಪ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಇಲ್ಲಿ ಪ್ರಿಫಿಕ್ಸ್ ಮಾಡಬೇಕು. ಫಾರ್ಚುನೇಟ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಅನ್ಫಾರ್ಚುನೇಟ್ ಅಂತ ಕಾಣ್ತಾ ಇದೆಯಾ? ಕಾಣ್ತು. ವೆರಿ ಗುಡ್. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಪಟ ಹೋಗ್ಬಿಡೋಣ ಈಗ ಗ್ರಾಮರ್ ಕಡೆಗೆ. ವಿ ಆಫನ್ ವಾಚ್ TV. ನನ್ನ ಉದ್ದೇಶ ಇಷ್ಟೇ ಕಂಡ್ರೋ, ಏನು ಮಿಸ್ ಆಗಬಾರ್ದು. ನಾಳೆ ಇದೇ ಬಂದರೆ ಏನು ಮಾಡ್ತೀರಾ? ವಿ ಆಫನ್ ವಾಚ್ TV ಡ್ಯಾಶ್ ಸಾಟರ್ಡೇ ಈವ್ನಿಂಗ್ ಅಂತ ಇದೆ. ಪ್ರಿಪೋಸಿಷನ್ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಆನ್ ಅಂತ ಬರುತ್ತೆ. ಭಾನುವಾರದ ದಿನದಂದು ನಾವು ವಾಚ್ ಮಾಡುತ್ತೇವೆ ಅಂತ. ನೆಕ್ಸ್ಟು ನೋಡಿ, ರೀಅರೇಂಜ್ ದ ಫಾಲೋಯಿಂಗ್ ಇದ್ದಿದೆ. ಫಾರ್ಮರ್ಸ್ ಹ್ಯಾವ್ ಟೇಕನ್ ಟು ಆರ್ಗನೈಸ್ ಫಾರ್ಮಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 3. ಎ ಬಾಕ್ಸ್ ಆಫ್ ಸ್ವೀಟ್ಸ್ ಈಸ್ ದೇರ್ ಆನ್ ದ ಟೇಬಲ್ ಅಂತ ಬರೀಬೇಕು. ಬಾಕ್ಸ್ ಆಫ್ ಸ್ವೀಟ್ಸ್ ಅಂತ ಆಯಿತಾ. ಈಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಐ ಡ್ಯಾಶ್ $6 ಎವರಿ ಮಾರ್ನಿಂಗ್ ಅಂತ ಇದೆ. ಸರಿಯಾದ ಉತ್ತರ ವೇಕ್ ಅಂತ ಬ್ರ್ಯಾಕೆಟಲ್ಲಿದೆ, ಅದೇ ಆನ್ಸರು. ಚೇಂಜೇ ಮಾಡೋಂಗಿಲ್ಲ. ಯಾಕೆ ಸರ್ ಅಂದರೆ ಅದು ಡೈಲಿ ರೂಟೀನ್. ಎವ್ರಿ ಮಾರ್ನಿಂಗ್ ಅಂತ ಇದೆ. ಎವ್ರಿ ಮಾರ್ನಿಂಗ್ ಅಂದರೆ ಅರ್ಥವೇನು? ದಿನನಿತ್ಯ ಮಾಡೋದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಬರೀಬೇಕು. ವೇಕ್ ಅಂತಲೇ ಬರೆದ್ರೆ ಮುಗೀತು. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದಿ ಲಿಂಕರ್ಸ್ ಅಂತ ಇದೆ. ಇದು ನೀವು ಎಲ್ಲಿ ಹೋಗಿ ಕೊಟ್ಟರು ಕೂಡ ಕೆಲವೊಮ್ಮೆ ಆನ್ಸರ್ ತಪ್ಪನ್ನು ತೋರಿಸ್ತಾ ಇರುತ್ತೆ. ನೋ ಪ್ರಾಬ್ಲಮ್, ಟೆನ್ಷನ್ ತಗೋಬೇಡಿ ಯಾರು ಕೂಡ ನನ್ನ ಮಕ್ಕಳೇ. ಈಸಿಯಾಗಿರೋದು ಎಕ್ಸಾಮಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಇದು ಕಷ್ಟ ಆಗುತ್ತೆ ಅಂತಲೇ ನಿಮಗೆ ಪಾರ್ಟ್ ಡಿನಲ್ಲಿ ಏನಲ್ಲಿ ಇಷ್ಟು ಈಸಿಯಾಗಿ ಒಂದೊಂದು ವರ್ಡ್ ಬರೆದಿಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಲಿಂಕರ್ಸ್ ಕೂಡ ಇಟ್ಟಿದ್ದಾರೆ. ಡೂ ಯುವರ್ ಸೆಲ್ಫ್ ಆಯಿತಾ. ಈಗ ರೀರೇಟ್ ಆಸ್ ಡೈರೆಕ್ಟೆಡ್ ಅಂತ ಇದೆ, ಬಹಳ ಈಸಿಯಾಗಿದೆ. ದ ಟೀಚರ್ಸ್ ಟೇಕ್ ಮೆನಿ ಸ್ಪೆಷಲ್ ಕ್ಲಾಸಸ್ ಅಂತ ಇದೆ. ಕ್ವಶನ್ ಟ್ಯಾಗ ಬಹಳ ಈಸಿ. ದ ಟೀಚರ್ಸ್ ಟೇಕ್ ಮೆನಿ ಸ್ಪೆಷಲ್ ಕ್ಲಾಸಸ್ಸಿಗೆ ಏನಂತ ಬರೀತೀರಾ? ಡೋಂಟ್ ದೇ ಅಂತ ಬರೀಬೇಕು. ರೈಟ್ ಆನ್ಸರ್ 100% ಡೋಂಟ್ ದೇ ಅಂತ. DON' ಬರೆದು THE ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಎರಡನೇ ಪ್ರಶ್ನೆ, ದ ಪ್ಲೇಯರ್ಸ್ ಆರ್ ಪ್ರಾಕ್ಟೀಸಿಂಗ್ ಫಾರ್ ದ ಟೂರ್ನಮೆಂಟ್ ಅಂತ ಇದೆ. ಇನ್ ದಿ ಮಂತ್ ಆಫ್ ಮಾರ್ಚ್ ಅಂತ ಇದೆ. ಫ್ರೇಮ್ WH ಕ್ವಶನ್ ಅಂತ ಇದೆ. ಎಷ್ಟು ಈಸಿಯಾಗಿದೆ ನೋಡಿ ಆಯಿತಾ. ವೆನ್ ಆರ್ ದ ಪ್ಲೇಯರ್ಸ್ ಪ್ರಾಕ್ಟೀಸಿಂಗ್ ಫಾರ್ ದ ಟೂರ್ನಮೆಂಟ್ ಅಂತ ಇದೇ ಸರಿಯಾದ ಉತ್ತರ. ಕ್ವಶನ್ ಮಾರ್ಕ್ ಹಾಕಬೇಕು. ರೆಕ್ಟಿಫೈ ದಿ ಎರರ್ಸ್ ಅಂತ ಇದೆ. ದಿ ಮ್ಯಾನೇಜರ್ ಅಡ್ವೈಸ್ಡ್ ದಿ ವರ್ಕರ್ಸ್ ಟು ವರ್ಕ್ ಹಾರ್ಡ್ಲಿ ಅಂತ ಇದೆ. ಇಲ್ಲಿ ಹಾರ್ಡ್ಲಿ ಅವಶ್ಯಕತೆ ಇಲ್ಲ, ಹಾರ್ಡ್ ಅಂತ ಬರೆದ್ರೆ ಸಾಕು
ಅಷ್ಟೇ, LY ಡಿಲೀಟ್ ಆಗಬೇಕು, ಮತ್ತೆ ಏನೂ ಇಲ್ಲ. ದ ಬಾಯ್ ಈಸ್ ರಿಸೆಂಬಲಿಂಗ್ ಹಿಸ್ ಮದರ್ ಅಂತ ಪ್ರಿಪೇಟರಿನಲ್ಲಿ ಇದು ಬಂದಿತ್ತು. ನಾನು ಕೂಡ ಪ್ರಿಪೇಟರಿನಲ್ಲಿ ಒನ್ ಶಾರ್ಟ್ ಗ್ರಾಮರ್ ವಿಡಿಯೋ ಮಾಡಿದಾಗ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೆ. ದ ಬಾಯ್ ಈಸ್ ರಿಸೆಂಬಲಿಂಗ್ ಹಿಸ್ ಮದರ್ ಅಂತ ಇದೆ. ದಿ ಬಾಯ್ ರಿಸೆಂಬಲ್ಸ್ ಹಿಸ್ ಮದರ್ ಅಂತ ಬರಿಬೇಕು. ಹೌದಲ್ವ? ನೋಡಿ, ಈಸ್ ರಿಸೆಂಬ್ಲಿಂಗ್ ತೆಗೆದು ರಿಸೆಂಬಲ್ಸ್ ಅಂತ RESEMBLES ಅಷ್ಟೇ, ಅದನ್ನು ತೆಗೆದು ಅದನ್ನು ಬರಿಬೇಕು ಫುಲ್. ನೆಕ್ಸ್ಟು ಒಂದು 2 ಮಾರ್ಕ್ಸಿಗೆ ಒಂದು ನಿಮಗೆ ಫ್ಲೋ ಚಾರ್ಟ್ ರೀತಿ ಕೊಡ್ತಾರೆ, ಅಥವಾ ನೋಟ್ ಮೇಕಿಂಗ್ ಅಂತಲೂ ಕೂಡ ಇದಕ್ಕೆ ಹೇಳ್ತಾರೆ. ಎರಡೂ ಕೂಡ ಒಂದೇ. ಬಾರ್ನ್ ಇನ್ ಅಂತ ಇದೆ, ಎಲ್ಲ ಬರೀತೀರ ಕಣ್ರೋ, ಆಯಿತಾ. ಫಸ್ಟ್ ಆನ್ಸರು ತಮಗೆ ಗೊತ್ತಿರುವ ಹಾಗೆ ಕಲ್ಕತ್ತಾ ಆಗುತ್ತೆ, ಆಯಿತಾ. ಹಿಸ್ ಗುರು ನೇಮ್ ವಾಸ್ ರಾಮಕೃಷ್ಣ ಅಂತ ಬರೀಬೇಕು, 2 ಅಂತ ಹಾಕಿ. ಥರ್ಡ್ ಆನ್ಸರು ಅದಕ್ಕೆ ಏನಂತೀರ, ಏನರಪ್ಪ ಎಲ್ಲ ಇತ್ತರೋ ರಿಲಿಜಿಯನ್ ಅಂತ. ಫೋರ್ತ್ ಆನ್ಸರು ಸ್ಪಿರಿಚುವಲ್ ಅಂತ. ಮುಗ್ದೇ ಹೋಯ್ತು ಕಣ್ರಿ. ಇಲ್ಲಿ ನಮ್ಮ ಮಕ್ಕಳು 0 ಮಾರ್ಕ್ಸ್ ತೆಗೆದು ಬಂತು ನೋಡ್ರಿ. ರಿಪೋರ್ಟ್ ದಿ ಫಾಲೋಯಿಂಗ್ ಡೈಲಾಗ್ ಅಂತ ಅಂದರೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ. ಕ್ವಶನ್ ನಂಬರ್ 34. ರವಿ, ಆಕಾಶ್, ವಿಲ್ ಯು ಮೀಟ್ ಮೀ ಟುನೈಟ್? ಅದಕ್ಕೆ ಆಕಾಶ ತಾನೆ, ಐ ಕಾಂಟ್ ಮೀಟ್ ಯು ಟುನೈಟ್, ಐ ಆಮ್ ಗೋಯಿಂಗ್ ಟು ಮೈ ಅಂಕಲ್ಸ್ ಫಾರ್ಮ್. ರವಿ, ವೆನ್ ಡು ಯು ಇಂಟೆಂಡ್ ಟು ರಿಟರ್ನ್? ಆಕಾಶ್, ಐ ವಿಲ್ ರಿಟರ್ನ್ ಟುಮಾರೋ. ಎಸ್, ಈಗ ನಾವು ಆನ್ಸರ್ ಬರೆಯೋಣ ಬನ್ನಿ. ರವಿ ಆಸ್ಕ್ಡ್ ಆಕಾಶ್ ವೆದರ್ ಹಿ ವುಡ್ ಮೀಟ್ ಹಿಮ್ ದಟ್ ನೈಟ್. ಆಕಾಶ್ ರಿಪ್ಲೈಡ್ Ravi, he could not meet him that night and he was going to his uncle's farm. Ravi asked Akash when he intended to return. I repeat, when he intended to return. Akash replied Ravi that he would return the next day. He would return the next day. 100% ಇದೆಯಾ ಸರಿಯಾದ ಉತ್ತರ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಗುಡ್ ಮಾರ್ನಿಂಗ್ ಡ್ಯಾಶ್ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಲಾಸ್ಟಿಗೆ ಕೇಳ್ತಾ ಇದ್ದೀನಿ ಪ್ರಶ್ನೆ, ಯಾಕಂದರೆ ಭಾಳ ಜನ ಸ್ಕಿಪ್ ಮಾಡಿರ್ತೀರ ವಿಡಿಯೋ, ಆಯಿತಾ. ನೋಡ್ರೋ, ನೀವು ನೋಡಿದ್ರು ನಿಮಗೆ ಲಾಭ, ಏನೇ ಭಾಳ ಉಪದೇಶ ಬೇಡ. ಗುಡ್ ಮಾರ್ನಿಂಗ್ ಅವಿನಾಶ್ ಅಂತ ಇದೆ. ಹಾಗಿದ್ರೆ ಅವಿನಾಶ್ ಏನಂತ ರಿಪ್ಲೈ ಮಾಡ್ದ ನೋಡಿ, ಅಲ್ಲಿ ಏನಂತ ಇದೆ, ರಿಪ್ಲೈ ಅಂತ ಇದೆ ನೋಡಿ, ರೆಸ್ಪಾನ್ಸ್ ಟು ಗ್ರೀಟಿಂಗ್. ಒಬ್ಬರು ನಿಮಗೆ ನಮಸ್ಕಾರ ಮಾಡಿದಾಗ ನೀವು ಪ್ರತ್ಯುತ್ತರವಾಗಿ ಏನು ಹೇಳ್ತೀರಾ ಅದನ್ನು ನನಗೆ ಕಳಿಸಿ. ನೆಕ್ಸ್ಟ್, ವಿಚ್ ಅಥ್ಲೆಟಿಕ್ ಇವೆಂಟ್ ಆರ್ ಯು ರೆಪ್ರೆಸೆಂಟಿಂಗ್ ಅವರ್ ಕಾಲೇಜ್ ದಿಸ್ ಇಯರ್ ಅಂತ ಅಭಿಜಿತ್ ಕೇಳ್ತಾನೆ. ಹಾಗಾಗಿ ಅವಿನಾಶ್ ಅದಕ್ಕೆ ಉತ್ತರ ಕೊಡ್ತಾನೆ. ಏನಾದರೂ ಬರೀಬೋದು ರೀ, 2000 ಮೀಟರ್ ರನ್ನಿಂಗ್ ಅಂತ ಬರೀರಿ, 1000 ಮೀಟರ್ ರನ್ನಿಂಗ್ ಅಂತ ಬರೀರಿ, ಅಥವಾ ಏನಾದರೂ ಬರೀರಿ, ಅಥ್ಲೆಟಿಕ್ ಬಗ್ಗೆ ಬರೆಯೋದು, ಆಮೇಲೆ ಬೇರೆದು ಬರ್ತೀರಾ. ನೆಕ್ಸ್ಟು, ವೈ ಡು ಯು ಪ್ರಿಫರ್ 2000 ಮೀಟರ್ ರನ್ನಿಂಗ್ ಟು 100? ಅಯ್ಯೋ ದೇವ್ರೆ, ಇಲ್ಲೇ ಇದೆ ನೋಡ್ರಿ ಆನ್ಸರ್. ಇದನ್ನೇ ಅಲ್ಲಿ ಮೇಲ್ಗಡೆ ಬರೀಬೇಕು, 2000 ಮೀಟರ್ ರನ್ನಿಂಗ್ ಟು 100 ಮೀಟರ್ ಅಂತಲೇ ಬರೆದ್ರೆ ಸರಿಯಾದ ಉತ್ತರ. ಮತ್ತು ನಾನು ಹೇಳಿದ್ದು ಅಷ್ಟು ಅರ್ಧ ಆಗುತ್ತದು, ಇದನ್ನೇ ಬರೀಬೇಕು, 2000 ಮೀಟರ್ ರನ್ನಿಂಗ್ ಟು 100 ಮೀಟರ್. ಅಲ್ಲಿ ಅದನ್ನೇ ಸೆಕೆಂಡ್ ಲೈನಿಗೆ ಕಾಪಿ ಮಾಡಿ ಬರೀಬೇಕು. ಐ ಲೈಕ್ ಟು ಕಂಟಿನ್ಯೂಸ್ ಇನ್ ದ ಸ್ಟಡಿ ರನ್ನಿಂಗ್ ರಾದರ್ ದ್ಯಾನ್ ಸ್ಪ್ರಿಂಟಿಂಗ್ ಅಂತ. ಓಕೆ ಫೈನ್, ಬೆಸ್ಟ್ ಆಫ್ ಲಕ್. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. 2 ಆನ್ಸರ್ ತಾವುಗಳೇ ನನಗೆ ಕಳಿಸ್ಬೇಕು. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಅಂತ ಕಳಿಸಿ. ಪಾರ್ಟ್ ಇ ನನ್ನ ವಿದ್ಯಾರ್ಥಿಗಳೇ, ಲೆಟರ್ಟಿಂಗ್ ಯಾರಿಗೆ ಬರಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. 100% ಎಕ್ಸಾಮಲ್ಲಿ 5 ಮಾರ್ಕ್ಸ್ ಬರುತ್ತೆ. ಇದು ನನ್ನ ಚಾಲೆಂಜು ಸರ್. ನೆಕ್ಸ್ಟು ಇದಕ್ಕೆ ಲೆಟರ್ಟಿಂಗ್ಗೆ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಅದೇನು ಅಂತ ಹೇಳಿದರೆ ಸ್ಪೀಚ್ ರೇಟಿಂಗ್. ನೋಡಿ ವಿದ್ಯಾರ್ಥಿಗಳೇ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಾವು ವ್ಯಾಲ್ಯೂಷನ್ಗೆ ಹೋದಾಗ ಲೆಟರ್ಟಿಂಗಿಗೆ ಜಾಸ್ತಿ ಮಾರ್ಕ್ಸನ್ನು ಕೊಡ್ತೀವಿ. ಈ ಮಕ್ಕಳು ಸ್ಪೀಚ್ ರೇಟಿಂಗು ಕೂಡ ಬರ್ತಿರ್ತಾರೆ, ಆದರೆ 3-3.5 ತೆಗಿತಾ ಇರ್ತಾರೆ. ಅದೇ ಮಗು ಏನಾದರೂ ಲೆಟರ್ಟಿಂಗನ್ನು ಅಟೆಂಡ್ ಮಾಡಿರ್ತಿದ್ರೆ 4-4.5 ಬರುವಂಥ ಸಾಧ್ಯತೆ, 5 ಕೂಡ ಬರೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ಲೀಸ್ ಗೋ ವಿತ್ ಲೆಟ್ ರೈಟಿಂಗ್. ಇದೇ ಈಸಿಯಾಗಿದ್ದು, ಇದೇ ನಿಮಗೆ ಪ್ಲಸ್ ಆಗಿರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್.